ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗೆ ಕರವೇ ಬಣ ಕೆಂಡಾಮಂಡಲ. ನಟ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವುದು ಖಂಡನೀಯ. ಕೂಡಲೇ ಕ್ಷಮೆ ಕೇಳುವ ಕೆಲಸ ಮಾಡಬೇಕು ಎಂದು ಕರವೇ ಜನಪರ ಬಣದ ರಾಜ್ಯಾಧ್ಯಕ್ಷ ಶ್ರೀಕಾಂತ ಪಾಟೀಲ ಗೂಳಿ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ದೇಶದಲ್ಲಿಯೇ ಕನ್ನಡದ ಬಗ್ಗೆ ಗೌರವ ಇದೆ. ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ನಮ್ಮ ಕರ್ನಾಟಕಕ್ಕೆ. ಆದರೆ ಕನ್ನಡ ಭಾಷೆ ಮೂಲ ತಮಿಳಿನಿಂದ ಬಂದಿದ್ದು ಎಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟು ಪ್ರಚಾರ ಗಿಟ್ಟಿಸಿಕೊಳ್ಳುವ ಕೆಲಸ ಮಾಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಟ ಕಮಲ್ ಹಾಸನ್ ಅವರೇ, ನಿಮಗೆ ಕನ್ನಡದ ಬಗ್ಗೆ ಜ್ಞಾನ ಗೊತ್ತಿಲ್ಲವೆಂದರೆ ಹೇಳಿ, ಅದನ್ನು ಯಾವ ರೀತಿ ಎಂದು ನಾವು ಕಲಿಸಿಕೊಡಲು ಸಿದ್ಧರಿದ್ದೇವೆ. ಕೂಡಲೇ ಕ್ಷಮೆ ಯಾಚನೆ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಕನ್ನಡ ಪರ ಸಂಘಟನೆಯ ಅಭಿಪ್ರಾಯದಂತೆ ನಾವು ಏನೆಂದು ತೋರಿಸಬೇಕಾಗತ್ತೆ ಎಂದು ಎಚ್ಚರಿಸಿದ್ದಾರೆ. ಇಂಥ ಒಬ್ಬ ಹಿರಿಯ ನಟ ಇವತ್ತೇನಂತಂದರೆ ಕನ್ನಡ ಇತಿಹಾಸನೇ ಗೊತ್ತಿಲ್ಲದೆ ಇರತಕ್ಕಂಥ ಈ ಒಂದು ಹಿರಿಯ ನಟ ಇವತ್ತು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾನಂತ ಹೇಳಿದರೆ ನಮಗೆ ಕನ್ನಡಿಗರು ಭಾಳ ನೋವಾಗಿದೆ. ಇವತ್ತು ಕಮಲ್ ಹಾಸನ್ ಅವರು ಈಗ ಮೊನ್ನೆನೇ ನಾವು ನೋಡ್ತಾ ಇದ್ದೀವಿ, ಅವ್ರು ಯಾವುದೇ ಕಾರಣಕ್ಕೂ ನಾವು ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಇದ್ರು. ನಾನೇನು ತಪ್ಪೇ ಮಾಡಿಲ್ಲ, ನಾನು ಕ್ಷಮೆನೇ ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ? ಈಗ ನೀವು ತಪ್ಪು ಮಾಡಲಾರ್ದೇ ಇದು ವಿವಾದ ಹೆಂಗೆ ಸೃಷ್ಟಿ ಆಯಿತು? ತಾವು ಹೇಳಿರ್ತಕ್ಕಂಥ ಹೇಳಿಕೆಯಲ್ಲೇ ಕಾಣ್ತಾ ಇದೆ ಇವತ್ತು ಕನ್ನಡದ ಬಗ್ಗೆ ಅವಮಾನ ಆಗ್ತಾ ಇದೆ ಅಂತೇಳಿ. ದಯವಿಟ್ಟು ಅದಕ್ಕೋಸ್ಕರ ಕಮಲ್ ಹಾಸನ್ ಅವರೇ, ನಿಮಗೆ ಕನ್ನಡದ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅಂತ ಹೇಳಿದರೆ ಬನ್ನಿ, ನಾವು ಕಲಿಸ್ಕೊಡ್ತೀವಿ ನಿಮಗೆ ಕನ್ನಡದ ಬಗ್ಗೆ. ಯಾವ ರೀತಿ ಕನ್ನಡ ಇದು ಭಾಷೆ ಎಷ್ಟು ವರ್ಷ ಹಿಂದೆ ಇಡೀ ವಿಶ್ವಕ್ಕೆ ಗೊತ್ತಿರ್ತಕ್ಕಂಥದ್ದು, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ತಂದುಕೊಟ್ಟಂಥದ್ದು ನಮ್ಮ ಕರ್ನಾಟಕ, ಹೆಮ್ಮೆಯ ಕರ್ನಾಟಕ. ಇವತ್ತು ಅಂಥ ಒಂದು ನಮ್ಮ ಕನ್ನಡ ಭಾಷೆ ಬಗ್ಗೆ ಈ ಥರ ನೀವು ಹೇಳಿಕೆ ಕೊಡ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಈ ರೀತಿ ನೀವು ಇದೇ ರೀತಿ ಮುಂದುವರಿಸಿದರೆ ಮುಂದೆ ನಿಮಗೆ ಕ್ಷಮೆ ಕೋರದೇ ಇದ್ದಲ್ಲಿ ತಪ್ಪು ತಮಗೆ ಅರಿವು ಆಗಿದೆ. ಈಗ ತಾವು ಮಾಡ್ತಕ್ಕಂಥ ತಪ್ಪಿಗೆ ಕ್ಷಮೆ ಕೋರ್ಬೇಕು. ತಾವು ಕ್ಷಮೆ ಒಂದು ವೇಳೆ ನೀವೇನಾದರೂ ಕೋರಲಿಲ್ಲ ಅಂತ ಹೇಳಿದರೆ ಎಲ್ಲರ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ತಾವೇನು ಇದೇ 5ನೇ ತಾರೀಕಂದು ತಮ್ಮ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಆ ಚಿತ್ರ ಬಿಡುಗಡೆ ಆಗೋ ಸಂದರ್ಭದಲ್ಲಿ ನಾವು ಎಲ್ಲ ಇಡೀ ಕನ್ನಡ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ಈ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ, ಮುಂದಿನ ದಿನದಲ್ಲಿ ಆ ಚಿತ್ರ ಬಿಡುಗಡೆ ಮಾಡೋದಕ್ಕೆ ನಾವು ಕೊಡೋದಿಲ್ಲ, ತಮಗೆ ವಿರೋಧ ಮಾಡ್ತೀವಿ. ದಯವಿಟ್ಟು ತಾವೇನಂತ ಹೇಳಿದ್ರಿಂದ ಕನ್ನಡದ ಬಗ್ಗೆ ಅವಮಾನ ಮಾಡಿದಿರಿ, ತಾವು ತಕ್ಷಣ ಕ್ಷಮೆ ಕೋರ್ಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ನಾನು ರಾಘವೇಂದ್ರ ಭಂಡಾರಿ, ಮಾನ್ವಿ, ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಬಣದ ಸದಸ್ಯ. ಈಗ ಕಮಲ್ ಹಾಸನ್ದು ಒಂದು ವಿಷಯ ಇದೆ. ಅವನು ಕನ್ನಡಕ್ಕೆ ಅವಹೇಳನವಾಗಿ ಮಾತಾಡಿದ್ದಾನೆ. ಅವನು ಒಬ್ಬ ಕನ್ನಡದಲ್ಲಿ ನಟಿಸಿದ್ದಾನೆ, ಎಲ್ಲ ಚಿತ್ರದಲ್ಲಿ ನಟಿಸಿದ್ದಾನೆ, ಎಲ್ಲರೂ ಬೇಕು. ಆದರೆ ಒಂದು ಭಾಷೆ ಬಗ್ಗೆ ಯಾರ್ದೋ ಮೆಚ್ಚಿಗೋಸ್ಕರ ಒಂದು ಕನ್ನಡಕ್ಕೆ ತಪ್ಪಾಗಿ ಮಾತಾಡೋದು, ಕ್ಷಮೆ ಕೇಳಲ್ಲ ಅನ್ನೋದು ಇದೊಂದು ಭಾಳ ಅವಮಾನೀಯ ಸಂಗತಿ. ಆದರೆ ನಾಳೆ ಕ್ಷಮೆ ಕೇಳ್ಬೋದು, ಯಾಕಂದರೆ ತನ್ನ ಪಿಕ್ಚರ್ ರಿಲೀಸ್ ಆಗಬೇಕಾಗಿದೆ, ಅದಕ್ಕೋಸ್ಕರ ಕ್ಷಮೆ ಕೇಳ್ಬೋದು. ಇದು ಮುಂದೆ ಆಗಬಾರ್ದು. ಯಾಕಂದರೆ ದೇಶಕ್ಕಾಗಲಿ, ಭಾಷೆಗಾಗಲಿ, ಜನರಿಗಾಗಲಿ ಏನಾದರೂ ಮಾತಾಡೋದು ಮತ್ತು ಆಮೇಲೆ ಕ್ಷಮೆ ಕೇಳೋದು ಇದೊಂದು ರೂಢಾಗಿಬಿಟ್ಟದೆ. ಇದು ಇವತ್ತಿಗೆ ನಿಲ್ಲಬೇಕು. ಮುಂದಿನ ದಿನಗಳಲ್ಲಿ ಯಾರು ತಪ್ಪಾಗಿ ಮಾತಾಡಬಾರ್ದು, ಕ್ಷಮೆ ಕೇಳ್ತು ಅಂತಲೂ ಅನ್ನಬಾರ್ದು ಅಂತ ಒಂದು ಕಾನೂನು ಆಗಬೇಕಂತ ನಾನು ಇವತ್ತು ಮನವಿ ಮಾಡಿಕೊಳ್ತಾ ಇದ್ದೀನಿ. ಅಲ್ಲ ಸರ್, ಏನಂತಂದರೆ ಆಯಾ ರಾಜ್ಯದಲ್ಲಿ ತಮ್ಮದೇ ಆದಂಥ ಒಂದು ಭಾಷೆ ಇದೆ. ಆ ಭಾಷೆಗೆ ಒಂದು ತನ್ನದೇ ಆದಂಥ ಒಂದು ವಿಶೇಷವಾಗಿದೆ, ಕೊಡುಗೆ ಇದೆ, ಒಂದು ಇತಿಹಾಸ ಕೂಡ ಇದೆ. ಆ ರೀತಿಯಾಗಿ ಒಂದು ಕನ್ನಡದ ಬಗ್ಗೆ ಅಂದರೆ ಇಲ್ಲಿ ಹಿರಿಯರಿದ್ದಾರೆ, ಸಾಹಿತಿಗಳಿದ್ದಾರೆ, ಒಂದು ಕೇಂದ್ರದಲ್ಲಿ ಅಂದರೆ ಪುರಸ್ಕೃತಗಳು ಆಗಿದ್ದು ಕೂಡ ವಿಚಾರಗಳಿದೆ. ಅಂದರೆ ಈ ರೀತಿಯಾಗಿ ಹೇಳ್ತಾರೆ ಅಂದಮೇಲೆ ಏನು ಸರ್ ಇದೆಲ್ಲ ಕನ್ನಡದ ಬಗ್ಗೆ? ಇಲ್ಲ, ಇದು ಒಂದು ಏನಾಗಿಬಿಟ್ಟಿದೆ, ಇವ್ರಿಗೊಂದು ಶೋಕಿ ಆಗಿಬಿಟ್ಟಿದೆ. ಯಾರಿಗಾದರೂ ಮಾತಾಡೋದು ಅದೊಂದು ಎಲ್ಲ ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಅವ್ರದ್ದೇ ನೋಡಬೇಕು ಎಲ್ಲರಂತ ಅನ್ನೋದು, ಅದು ತಪ್ಪು ಸರಿ ಅನ್ನೋದು ಗೊತ್ತಿಲ್ಲ. ಬೇರೆದವರಿಗೆ ನೋವಾಗತಕ್ಕಂಥ ಮಾತಾಡೋದು ಮತ್ತು ಕ್ಷಮೆ ಕೇಳೋದು ಇದು ಮುಂದಿನ ದಿನ ಆಗಬಾರ್ದಂತ ಮತ್ತೆ ನಾವು ಎಲ್ಲರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಕನ್ನಡ ಪರ ಜನಪರ ವೇದಿಕೆಯಿಂದ.